ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಶಿವನಿಗೆ ಮೂರನೇ ಕಣ್ಣು ಅಂತಾರೆ, ತ್ರಿನೇತ್ರ ಇದೆ ಅಂತಾರೆ. ಇದು ನಿಜಾನಾ ಅಲ್ವಾ? ಅಥವಾ ಕೇವಲ ಒಬ್ಬ ಚಿತ್ರಕಾರ ತನ್ನ ಕಲ್ಪನೆಯ ಮುಖಾಂತರ ಇದನ್ನು ಬಿಡಿಸ್ತಾನ, ಚಿತ್ರ ತೆಗಿತಾನ? ಯಾಕಿದು ನಿಜವಾ? ಏನಿದು? ಕೆಲವು ಸಲ ನಮಗೆ ಶರೀರದಲ್ಲಿ ಕೆಲವು ನಿರ್ನಾಳ ಗ್ರಂಥಿಗಳು ಕೆಲಸ ಮಾಡುತ್ತೆ. ತಲೆ ಹಿಂಭಾಗದಲ್ಲಿ ಪೀನಿಯಲ್ ಗ್ರಂಥಿ, ಇಲ್ಲಿ ಮುಂಭಾಗದಲ್ಲಿ ಪಿಟ್ಯುಟರಿ ಗ್ರಂಥಿ ಕೆಲಸ ಮಾಡುತ್ತೆ. ಆ ಪೀನಿಯಲ್ ಗ್ರಂಥಿಗೆ ಏನು ಹೇಳ್ತಾರೆ ಅಂದರೆ ಸಿಕ್ಸ್ತ್ ಸೆನ್ಸ್. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅದಕ್ಕೆ ಆರನೇ ಇಂದ್ರಿಯ. ಅದೇ ನಮ್ದು ಮೂರನೇ ಕಣ್ಣಾಗಿ ಕೆಲಸ ಮಾಡುತ್ತೆ. ಆಜ್ಞಾಚಕ್ರ ಅಂತ ಹೇಳೋದು ನಾವು. ಇಲ್ಲೇನು ಆಜ್ಞೆ ಎರಡು ಹುಬ್ಬಗಳ ನಡುವೆ ಕುಂಕುಮ ಇಡ್ತೀವಿ, ಗಂಧ ಇಡ್ತೀವಿ, ವಿಭೂತಿ ಇಡ್ತೀವಿ. ಅದು ಆಜ್ಞಾಚಕ್ರದವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಜಾಗೆ ಅದು ಆಜ್ಞೆ. ಆಜ್ಞಾಚಕ್ರ ಮತ್ತು ಸಹಸ್ರಾರ ಕೇಂದ್ರ ಮೆದುಳಿನ ಮಧ್ಯಭಾಗದಲ್ಲಿ ಎರಡರ ನಡುವೆ ಮತ್ತೊಂದು ಬಿಂದು ಇದೆ. ಅದಕ್ಕೆ ಬಿಂದು ವಿಸರ್ಗ ಅಂತಾರೆ. ಯಾವಾಗ ಇದು ನಮ್ದು ಕಾಸ್ಮಿಕ್ ಜಗತ್ತಿಗೆ ಹೆಬ್ಬಾಗಿಲು ಅಂತಾರೆ. ಬಿಂದು ವಿಸರ್ಗ ಕಾಸ್ಮಿಕ್ ಜಗತ್ತಿಗೆ ಹೆಬ್ಬಾಗಿಲು. ಯಾವಾಗ ಇದು ಆಕ್ಟಿವ್ ಆಗುತ್ತೋ ಆವಾಗ ಅಮೃತ ಹರಿಯುತ್ತೆ, ಇಡೀ ಶರೀರದಲ್ಲಿ ಅದು ವ್ಯಾಪಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಅಂದರೆ ಯಾವಾಗ ಇದು ಪೀನಿಯಲ್ ಗ್ರಂಥಿ ಆಕ್ಟಿವೈಸ್ ಆಗುತ್ತೆ ಆವಾಗ ನಮ್ಮಲ್ಲಿ ಅತೀಂದ್ರಿಯ ಶಕ್ತಿಗಳ ಒಂದು ನಿರ್ಮಾಣ, ಅದರೊಂದು ಎಕ್ಸಿಬಿಷನ್ ಹೊರಗಡೆ ಪ್ರಕಟ ಆಗುತ್ತೆ. ಎಷ್ಟೋ ಸಲ ಇವನ್ ಸಾಮಾನ್ಯ ವ್ಯಕ್ತಿಗಳು ಸಹಿತ ನೋಡಬೇಕು, ಎಲ್ಲರೂ ಮಾತಾಡ್ತಾ ಕೂತಾಗ ಸುಮ್ಮನೆ ಒಬ್ಬರದ್ದು ಬಹಳ ದಿವಸದಿಂದ ಭೇಟಿ ಆಗಿರುತ್ತೆ, ಅವ್ರದ್ದು ನೆನಪಾಗುತ್ತೆ. ಅವಾಗ ಹೇಳ್ತಾರೆ, ಯಾಕೋ ಈ ವ್ಯಕ್ತಿದು ಏನು ಸುದ್ದಿನೇ ಇಲ್ಲಲ್ಲಪ್ಪ, ಏನೋ ಎಂತೋ ಅಂತ ವಿಚಾರ ಮಾಡ್ತಿರ್ತಾರೆ. ಆದರೆ ಆಶ್ಚರ್ಯಕರ ರೀತಿಯೊಳಗೆ ಅವ್ರಿಗೆ ಅವತ್ತೇ ಸಂಜೆ ಒಳಗೆ ಪತ್ರ ಬರ್ಬೋದು, ಮೊಬೈಲ್ ಮುಖಾಂತರ ಮೆಸೇಜ್ ಬರ್ಬೋದು, ಅಥವಾ ಅದೇ ವ್ಯಕ್ತಿ ಸ್ವತಃ ಪ್ರತ್ಯಕ್ಷ ಆಗ್ಬೋದು. ಅಂದರೆ ಮನಸ್ಸಿನ ಕಾನ್ಸಂಟ್ರೇಷನ್ ಹೆಚ್ಚಾದಾಗ ಆಟೋಮೆಟಿಕ್ ಎಲ್ಲ ವಿಚಾರ ಮಾಡ್ತಿರ್ಬೇಕಾದ್ರೆ ನಮ್ಮಿಂದ ಹೋಗ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ವ್ಯಕ್ತಿಯನ್ನು ಮೊದಲೇ ಮುಟ್ಟಿದೆ, ಆ ಸಂದೇಶವನ್ನು ಮುಟ್ಟಿದೆ ಅಂತ ಹೇಳುತ್ತೆ. ಹಾಗೆ ಎಷ್ಟೋ ಸಲ ದೂರದಲ್ಲಿ ಮಗ ಇರ್ತಾನೆ, ಯಾವುದೋ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರ್ತಾನೆ. ಇಲ್ಲಿ ಮನೆಯಲ್ಲಿ ತಾಯಿ ಎದೆ ಡಬಡವ ಅಂತಿರುತ್ತೆ, ಏನು ಗೊತ್ತಿಲ್ಲ, ಅವನೇನು ಹೇಳಿರಂಗಿಲ್ಲ, ಏನಿಲ್ಲ. ಆದರೂ ಸಹಿತ ಅಂದರೆ ನಡುವೆ ಯಾವುದೇ ಥರದ ಒಂದು ಕಮ್ಯುನಿಕೇಷನ್, ಸಂಪರ್ಕ ಏನು ಇಲ್ಲ ಅಂದರೂ ಸಹಿತ ಅದರಿಂದ ಒಂದು ಅನುಭವ ಆಗ್ತಾ ಇರುತ್ತೆ. ಅದು ಹೇಗೆ ಇದು ಸಾಧ್ಯನಾ? ಇಲ್ಲ ಹೇಳ್ತೀವಿ, ಜೋಗದಲ್ಲಿ ವಿದ್ಯುತ್ ತಯಾರಾಗುತ್ತೆ. ವಿದ್ಯುತ್ ಎಲ್ಲ ಮನೆಗಳನ್ನು ಸಂಪರ್ಕವಾಗಬೇಕು, ಇಡೀ ಊರ ಎಲ್ಲ ರಾಜ್ಯದ ತುಂಬ, ದೇಶದ ತುಂಬ ಎಲ್ಲ ಕಡೆ ಸಂಪರ್ಕ ಆಗಿ ಮನೆ ಮುಟ್ಟಬೇಕು ಅಂದರೆ ಎಲ್ಲ ಕಡೆ ಲೈಟಿನ ಕಂಬಗಳನ್ನು ಹಾಕಿರ್ತಾರೆ, ವೈರಿಂಗ್ ಮಾಡ್ತಾ ಕನೆಕ್ಟ್ ಮಾಡಿ ಬರ್ತಾರೆ. ಇದು ಸಿಸ್ಟಮ್. ಅಂದರೆ ವಿದ್ಯುತ್ ಹರಿಬೇಕಾದ್ರೆ ಅದಕ್ಕೆ ವಿದ್ಯುತ್ ವಾಹಕಗಳು ಬೇಕು ಅಂತ ಅರ್ಥ. ಅಂದರೆ ವಿದ್ಯುತ್ ವಾಹಕ ಇರಲಿಲ್ಲ ಅಂದ್ರೆ ವಿದ್ಯುತ್ ಹರಿಯೋದಿಲ್ವಾ? ಹರಿಯುತ್ತೆ. ವಿದ್ಯುತ್ ವಾಹಕ ಇರಲಿಲ್ಲ ಅಂದರೂ ವಿದ್ಯುತ್ ಹರಿಯುತ್ತೆ. ಹೆಂಗೆ ಅದು ನೋಡ್ತೀವಿ. ಸಾಮಾನ್ಯ ವಿದ್ಯುತ್ ಏನು ನಮ್ಮದು ಮನೆಗೆ ಬರುತ್ತೆ ಅದು ಹಾರ್ಡ್ಲಿ ನಮಗೆ ಸ್ವಲ್ಪ ವೋಲ್ಟ್ಸ್ ಇರುತ್ತೆ, ಸ್ವಲ್ಪ ಮೈನರ್ ವೋಲ್ಟ್ಸ್ ಇರುತ್ತೆ. ಅದೇ ಬ್ರಹ್ಮಾಂಡದಿಂದ ಬರ್ತಕ್ಕಂಥ ಏನು ಮಳೆ ಇದ್ದಾಗ ಮಿಂಚುಗಳು ಬರುತ್ತೆ, ಗುಡುಗು ಸಿಡ್ಲುಗಳು ಬರುತ್ತೆ. ಆ ಸಿಡ್ಲಿನಿಂದ, ಆ ಮಿಂಚಿನಿಂದ ಬರ್ತಕ್ಕಂಥ ಬೆಳಕು 10 crores ವೋಲ್ಟ್ ಇರುತ್ತೆ, ಅಂತ ಪವರ್ಫುಲ್ ಇರುತ್ತೆ. ಅದಕ್ಕೇನಾದರೂ ವಾಹಕ ಇದೆಯಾ? ಸಂಪರ್ಕ ಮಾಡಲಿಕ್ಕೆ ಯಾವುದು ಕನೆಕ್ಷನ್ ಇದೆಯಾ? ವೈರಿಂಗ್ ಏನಿಲ್ಲ. ಅಂದರೆ ಅದಮ್ಯ ಸಾಮರ್ಥ್ಯ. ಕಾನ್ಸಂಟ್ರೇಟೆಡ್ ಲೆವೆಲ್ನಲ್ಲಿ ಅದಮ್ಯ ಸಾಮರ್ಥ್ಯ ನಿರ್ಮಾಣ ಆಗುತ್ತೆ. ಹಾಗೆ
ಮನಸ್ಸು ಸಹಿತ ಸೊ ಒಂದು ನಿರ್ದಿಷ್ಟ ಅವಧಿ ಇದರಲ್ಲಿ ಸೊ ಹೆಚ್ಚು ಕೇಂದ್ರೀಕೃತ ಸ್ಥಿತಿಯಲ್ಲಿ ಈ ಒಂದು ಸಾಮರ್ಥ್ಯವನ್ನು ಅದು ಪಡೆಯುತ್ತೆ. ಅದಕ್ಕೆ ಸೊ ನಮ್ಮ ಹಿರಿಯರು ನಮ್ಮ ಶರೀರದಲ್ಲಿ ಕೆಲವು ಚಕ್ರಗಳನ್ನು ಗುರುತಿಸಿದ್ರು. ಸೊ ಅದಕ್ಕೆ ನಾವು ಹೇಳ್ತೀವಿ ಎಂಡೋಕ್ರಿನ್ ಗ್ಲ್ಯಾಂಡ್ಸ್ಗಳು ಬೇರೆ ಅಲ್ಲ, ಚಕ್ರಗಳು ಬೇರೆ ಅಲ್ಲ. ಸೊ ನಮ್ಮದು ಈಡ ಮತ್ತು ಪಿಂಗಳ ಬಲಹೊರಳೆ ಮತ್ತು ಎಡಹೊರಳೆಯಿಂದ ಪ್ರವೇಶ ಮಾಡ್ತಕ್ಕಂಥ ಒಂದು ಎನರ್ಜಿ ಇದೆ. ಆ ಎನರ್ಜಿ ಸುಷುಮ್ನ ನಾಡಿಯನ್ನು 8 ಆಕಾರದಲ್ಲಿ ಸುತ್ತುವರಿತಾ ಬಂದು ಸೊ ನಮ್ಮ ಮೂಲಾಧಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಸುಪ್ತ ಶಕ್ತಿ, ಅದಕ್ಕೆ ಕುಂಡಲಿನಿ ಅಂತಾರೆ, ಅದನ್ನು ಜಾಗೃತ ಮಾಡುತ್ತೆ. ಅದು ಯಾವಾಗದು ಸುಪ್ತ ಶಕ್ತಿ ಹಾವು ಹೇಗೆ ಸುತ್ತಿ ಮಲ್ಕೊಂಡಿರುತ್ತೋ ಅದೇ ಥರ ಇರೋದು. ಯಾವಾಗ ಇದು ಈಡ ಮತ್ತು ಪಿಂಗಳ ಮೂಲಾಧಾರ ಕೇಂದ್ರದಲ್ಲಿ ಒಂದಾಗುತ್ತೋ ಅದು ಜಾಗೃತ ಆಗುತ್ತೆ, ಇಗ್ನೈಟ್ ಆಗುತ್ತೆ, ಅಲ್ಲಿಂದ ಮೇಲ್ಮುಖ ಸಂಚಾರವನ್ನು ಅದು ಮಾಡುತ್ತೆ. ಮೂಲಾಧಾರ ಕೇಂದ್ರದಲ್ಲಿ ಸುಪ್ತಶಕ್ತಿ ಇದ್ದಾಗ ನಮ್ಮಲ್ಲೆಲ್ಲ ಅರಿಷಡ್ ವರ್ಗಗಳಿರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಇರುತ್ತೆ. ಯಾವಾಗ ಅದು ಮೇಲ್ಮುಖ ಸಂಚಾರ ಮಾಡ್ತಾ ಹೋಗುತ್ತೆ, ಮೂಲಾಧಾರ ಕೇಂದ್ರದಲ್ಲಿದ್ದಾಗ ನಮ್ಮ ವ್ಯಕ್ತಿತ್ವದಲ್ಲಿ ಮೊದಲ ಹಂತದ ಬದಲಾವಣೆಗಳಾಗುತ್ತೆ. ಅದು ಜಾಗೃತ ಆದಾಗ ಯಾವಾಗ ಅದು ಮೇಲ್ಮುಖ ಸಂಚಾರ ಮಾಡುತ್ತೆ, ಸ್ವಾಧಿಷ್ಠಾನ ಕೇಂದ್ರ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞೆ, ಸಹಸ್ರಾರ ಕೇಂದ್ರ ಈ ರೀತಿ ಮೇಲ್ಮುಖ ಬಂದಂಗೆಲ್ಲ ಸೊ ನಮ್ಮ ವ್ಯಕ್ತಿತ್ವದಲ್ಲಿ ಕ್ರಮೇಣ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸ್ವಭಾವದಲ್ಲಿಯೂ ಬದಲಾವಣೆಗಳಾಗುತ್ತೆ. ಡಿಟ್ಯಾಚ್ಮೆಂಟ್, ವೈರಾಗ್ಯದ ಭಾವನೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾವಾಗ ಸಹಸ್ರಾರ ಕೇಂದ್ರವನ್ನು ಆ ಸುಪ್ತಶಕ್ತಿ ಮುಟ್ಟುತ್ತೋ ಆವಾಗ ನಮ್ಮಲ್ಲಿ ಅದಮ್ಯ ಶಕ್ತಿಯ ನಿರ್ಮಾಣ ಆಗುತ್ತೆ. ಅಷ್ಟೊತ್ತಿಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಎನರ್ಜಿ ಶರೀರದ ಎಲ್ಲ ಜೀವಕೋಶಗಳಿಗೆ, ಕೋಟಿ ಜೀವಕೋಶಗಳಿಗೆ ಶಕ್ತಿಯ ಪೂರೈಕೆ ಆಗಿರುತ್ತೆ. ಅದೇ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ, ಸಮಸ್ಥಿತಿ ಅಂದರೆ ಸಹಸ್ರಾರ ಕೇಂದ್ರಕ್ಕೆ ಬರೋ ಹೊತ್ತಿಗೆ ಸರಿಯಾಗಿ ಆನಂದದ ಪರಮಸ್ಥಿತಿಯನ್ನು ನಾವು ಅನುಭವಿಸ್ತೀವಿ. ಸ್ಟೇಟ್ ಆಫ್ ಹೈಯೆಸ್ಟ್ ಬ್ಲಿಸ್, ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಅಂದರೆ ಸೊ ಯಾವಾಗ ಆ ಸಮಾಧಿ ಸ್ಥಿತಿಯನ್ನು ನಾವು ತಲುಪ್ತೀವೋ ಆವಾಗ ನಮ್ಮ ಸಂಕಲ್ಪ ಶಕ್ತಿಯಲ್ಲಿ ವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತೆ. ನಾನು ಏನೇನು ಸಂಕಲ್ಪ ಮಾಡ್ತೀನೋ ಆ ಸಂಕಲ್ಪದ ಪ್ರಕಾರ ಇಷ್ಟಾರ್ಥ ಸಿದ್ಧಿ ನೆರವೇರುತ್ತೆ. ಕೆಲವು ಜನರಿಗೆ ಇದು ಏನು ಮಾಡಲಾರ್ದೇ ಇದು ಆಟೋಮೆಟಿಕ್ ಆಕಸ್ಮಿಕವಾಗಿ ಈ ಒಂದು ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ. ಆದರೆ ಅದೇ ಹೊತ್ತಿಗೆ ಅದು ಅಷ್ಟೇ ವೇಗವಾಗಿ ಕೆಳಗೂ ಇಳಿಬಹುದು. ಆದರೆ ಯಾವ ವ್ಯಕ್ತಿ ಯೋಗಿ ಸಾಧನೆಯ ರೂಪದಲ್ಲಿ ಚಕ್ರಧ್ಯಾನ ಮಾಡ್ತಾ ಸೊ ಈ ಒಂದು ಸ್ಥಿತಿಗೆ ತಲುಪ್ತಾನೋ ಅವನಲ್ಲಿ ಇದು ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಕ್ರಿಯೆ ಆಗಿಬಿಡುತ್ತೆ. ಅವನು ನಿಜವಾದ ಆನಂದದ ಸ್ಥಿತಿಯನ್ನು, ಸಮಾಧಿ ಸ್ಥಿತಿಯನ್ನು ಪಡಿತಾನೆ. ತನ್ನ ಇಷ್ಟಾರ್ಥ ಸಿದ್ಧಿಗಳನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅದು ಸುಪ್ತ ಶಕ್ತಿ. ಅದಕ್ಕೆ ಕುಂಡಲಿನಿ ಶಕ್ತಿ ಅಂತಾರೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.